ಕೆಲ್ಸ ಹುಡ್ಕೋದಲ್ಲ ಕೆಲ್ಸ ಮಾಡೋದು ಅಂತ ಇವ್ರು ನೋಡಿದ್ಮೇಲೆ ಗೊತ್ತಾಯ್ತು. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಬೇಕಾದ್ರೂ ಮಿಸ್ ಮಾಡ್ಬಿಡ್ತೀನಿ, ಆದ್ರೆ ನಾನು ಆಫೀಸ್ಗೆ ಹೋಗೋ ಟೈಮ್ ಮಿಸ್ ಮಾಡಲ್ಲ. ನಾನು ಹೇಳ್ದಂಗೆ ಆಫೀಸ್ಗೆ ಆನ್ ಟೈಮ್ ಹೋಗಿ ಕೆಲಸ ಸ್ಟಾರ್ಟ್ ಮಾಡಿದೆ. ಇವತ್ತು ಕೆಲಸದಲ್ಲಿ ವರ್ಕ್ ಲೋಡ್ ಜಾಸ್ತಿ ಇತ್ತು, ನಾನ್ ಸ್ಟಾಪ್ ಕೆಲಸ ಮಾಡ್ಬೇಕಾಯ್ತು. ಆ ಗ್ಯಾಪ್ ಅಲ್ಲಿ ಇವರಿಬ್ರು ನಾನ್ ಇಟ್ಟಿದ್ದೀನಿ ಅಂತ ಜಗಳ ಆಡ್ತಿದ್ರು. ಅದಕ್ಕೊಂದು ಮೆಜರ್ಮೆಂಟ್ ಟೇಪ್ ತಂದ್ಬಿಟ್ಟು ಇಬ್ರು ಚೆಕ್ ಮಾಡ್ಕೊಂತವ್ರೆ ಯಾರು ಇಟ್ಟಿದ್ದಾರೆ ಅಂತ. ನೀವೇ ಕಮೆಂಟ್ ಮಾಡಿ ಇವರಿಬ್ರಲ್ಲಿ ಯಾರು ಇಟ್ಟಿದ್ದಾರೆ ಅಂತ. ಲಂಚ್ ಟೈಮ್ ಅಲ್ಲಿ ಲಂಚ್ ಮಾಡ್ಕೊಂಡು ಒಂದ್ ರೌಂಡ್ ಗೇಮ್ ಆಡ್ಬಿಟ್ಟು ಸಮೋಸ ಕಚೋರಿ ತಿನ್ನಕ್ಕೆ ಅಂತ ಆಚೆ ಹೋದ್ವಿ. ತಿರ್ಗಾ ವರ್ಕ್ ಸ್ಟಾರ್ಟ್ ಮಾಡ್ತಾ ಟೈಮಿಂಗ್ಸ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಮನೆಗೆ ಹೋದ್ಮೇಲೆ ನಾನು ಯೂಟ್ಯೂಬ್ ಅಕೌಂಟ್ ಚೆಕ್ ಮಾಡ್ಬೇಕಾದ್ರೆ 3,13,844 ವ್ಯೂಸ್, 553 ಸಬ್ಸ್ಕ್ರೈಬರ್ಸ್ ಆಗಿದ್ರು. ನನ್ನ ವಿಡಿಯೋಸ್ ನ ಯಾರು ಯೂಟ್ಯೂಬ್ ಅಲ್ಲಿ ನೋಡಿಲ್ಲ ಅಂದ್ರೆ ಮಿಸ್ಟರ್ ಪ್ರದೀಪ್ 143 ಅಂತ ಸರ್ಚ್ ಮಾಡಿ ನನ್ನ ಯೂಟ್ಯೂಬ್ ಅಕೌಂಟ್ ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳಲ್ಲ. ನೀವೇ ಹೋಗ್ಬಿಟ್ಟು ನನ್ನ ವಿಡಿಯೋಸ್ ನ ಚೆಕ್ ಮಾಡಿ, ನಿಮ್ಗೆ ಆ ವಿಡಿಯೋಸ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಣ್ಣಂಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಎಲ್ಲ ಸರಿ ಇದ್ದು ಆ ಕೆಲಸ ಮಾಡೋಕ್ಕಾಗಲ್ಲ ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ಇನ್ಲೇಟ್ ಮಾಡ್ತೀವಿ, ಆದ್ರೆ ಈ ವಣ್ಣ ಅವ್ರ ಜೀವನದ ಬಂಡಿನ ಅವರೇ ಸಾಗಿಸ್ತಿದ್ದಾರೆ. ಹ್ಯಾಟ್ಸ್ ಆಫ್ ಅಣ್ಣ.